ಎನ್ಡಿಎ ಕೂಟದಲ್ಲಿ ಸರ್ಕಾರ ರಚನೆಯ ಕಸರತ್ತು ನಡೀತಾ ಇದೆ. ಈ ಕಡೆ ಐಎನ್ಡಿಎ ಕೂಟದ ಕಥೆ ಏನು ಅನ್ನೋ ಪ್ರಶ್ನೆ. ಸತತ 3ನೇ ಬಾರಿಗೆ ಭಾರತದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ವಿಪಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಫಿಕ್ಸ್ ಆಗಿದೆ. ನಿನ್ನೆ ಅಷ್ಟೇ ಅದನ್ನು ಅಧಿಕೃತಪಡಿಸಿದ್ದಾರೆ. ರಾಹುಲ್ ಗಾಂಧಿಗೆ ವಿಪಕ್ಷ ನಾಯಕನ ಸ್ಥಾನ ಖಚಿತ ಆಗತ್ತಾ? ರಾಹುಲ್ಗೆ ಮತ್ತೆ ದೊಡ್ಡ ಜವಾಬ್ದಾರಿಯನ್ನ ಕಾಂಗ್ರೆಸ್ ವಹಿಸುವಂತಹ ಸಾಧ್ಯತೆಗಳು, ಅದರ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಶಶಿ ತರೂರ್, ಗೌರವ್ ಗೊಗೊಯ್ ಕೂಡ ಆಕಾಂಕ್ಷಿಯಾಗಿದ್ರು. ಆಕಾಂಕ್ಷಿಗಳು ಏನಿದ್ರು ಕೂಡ ಸಮರ್ಥವಾಗಿ ಮೋದಿಯ ವಿರುದ್ಧವಾಗಿ ಮಾತನಾಡಬೇಕು ಮತ್ತು ಅವ್ರು ತೆಗೆದುಕೊಳ್ಳುವಂತಹ ಡಿಸಿಷನ್ಸ್ಗಳ ವಿರುದ್ಧವಾಗಿ ಅಷ್ಟೇ ತೀಕ್ಷ್ಣವಾಗಿ ಮಾತನಾಡಬೇಕು. ಅಂತಹ ಒಬ್ಬ ವಿಪಕ್ಷ ನಾಯಕನ ಆಯ್ಕೆ ಈಗ ಸದ್ಯ ಐಎನ್ಡಿಎ ಕೂಟದಲ್ಲಿ ನಡೀತಾ ಇದೆ. ಪ್ರಮುಖವಾಗಿ 3 ಹೆಸರು ಇರೋದು ರಾಹುಲ್ ಗಾಂಧಿ, ಶಶಿ ತರೂರ್ ಮತ್ತು ಗೌರವ್ ಗೊಗೊಯ್. ಸೊ ಈ ಪೈಕಿ ರಾಹುಲ್ ಗಾಂಧಿ ಅವರ ಬಗ್ಗೆನೇ ಎಲ್ಲರೂ ಕೂಡ ವಿಶೇಷ ಆಸಕ್ತಿಯನ್ನ ತೋರಿಸಿದ್ದಾರೆ. ಯಾಕಂದ್ರೆ ಅವರು ಭಾರತ ಜೋಡೋ ಯಾತ್ರೆ ಮಾಡಿದ್ದಿರಬಹುದು ಮತ್ತು ಚುನಾವಣಾ ಪ್ರಚಾರದ ಹಂತದಲ್ಲಿ ಅವರು ನಡ್ಕೊಂಡಂತಹ ರೀತಿ ನೀತಿಗಳಿರಬಹುದು, ಇದೆಲ್ಲವೂ ಕೂಡ ದೊಡ್ಡ ಮಟ್ಟಿಗೆ ಪ್ರಭಾವ ಬೀರಿದೆ. ಐಎನ್ಡಿಎ ಕೂಟ ಗೆಲುವಿಗೆ ಕಾರಣವಾಗಿದೆ. ಸ್ಪೆಷಲಿ ಕಾಂಗ್ರೆಸ್ 99 ಸ್ಥಾನಗಳನ್ನು ಗಳಿಸಲಿಕ್ಕೆ ರಾಹುಲ್ ಗಾಂಧಿ ಅವರ ಒಂದು ನಡವಳಿಕೆಗಳು ಕೂಡ ಬಹುಮುಖ್ಯವಾಗಿದೆ. ಹಾಗಾಗಿ ಅವರಿಗೆ ಕೊಟ್ಟರೆ ಸೂಕ್ತ ಅನ್ನುವಂತಹ ಅಭಿಪ್ರಾಯಗಳು ಕಾಂಗ್ರೆಸ್ ವಲಯದಿಂದ ಕೇಳಿ ಬರ್ತಾ ಇದೆ. ಅದೇ ರೀತಿಯಲ್ಲಿ ಗೌರವ್ ಗೊಗೊಯ್ ತಾನು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಶಶಿ ತರೂರ್ ಕೂಡ ಆಕಾಂಕ್ಷಿಯಾಗಿದ್ದಾರೆ. ನೋಡಬೇಕು ಫೈನಲಿ ಏನ್ ಡಿಸಿಷನ್ಗೆ ಬರ್ತಾರೆ ಅಂತ. ಒಟ್ನಾರೆ ಅವರಿಗೆ ನಾವು ಪ್ರತಿಪಕ್ಷ ಸ್ಥಾನದಲ್ಲಿ ಕೂರೋದಂತೂ ನಿಶ್ಚಿತ, ಅದನ್ನು ನಾವು ಸಮರ್ಥವಾಗಿ ನಿಭಾಯಿಸ್ತೀನಿ ಅಂದಿದ್ದಾರೆ. ಯಾರು ನಾಯಕ ಆಗ್ತಾರೆ ಅನ್ನೋದಕ್ಕೆ ಉತ್ತರ ಸಿಗಬೇಕಾಗಿದೆ.